ನಾನು ಹೇಳಲ್ಲ. ನೋಡಿ, ಇಲ್ಲಿ ಕೆಲವೊಂದೊಂದು ಯೋಗೇಶ್ವರ್ ಅವರು ಒಂದು ಮಾತಾಡ್ತಾರೆ, ಈ ಸಮೀರ್ ಅಹಮದ್ ಖಾನ್ ಅವರು ಹೇಳಿಂಥದ್ದು ಪಾಸಿಟಿವ್ ಆದ್ರೂ ಆಗ್ಬೋದು, ನೆಗೆಟಿವ್ ಆದ್ರೂ ಆಗ್ಬೋದು. ಪಾಸಿಟಿವ್ ಎಲ್ಲಾಗಿದೆ, ಮುಸಲ್ಮಾನ ಸಮುದಾಯಕ್ಕೆ ಪಾಸಿಟಿವ್ ಆದ್ರೂ ಒಕ್ಕಲಿಗರ ಮತ ಸೆಳೆಯುವಲ್ಲಿ ಎಲ್ಲೋ ನಾವು ವಿಫಲರಾಗಿದ್ದೀರಿ. ಅವ್ರಿಗೆ ಮತ್ತೆ ನಾನಲ್ಲಿ ರೂಟ್ ವರ್ಕ್ ಮಾಡಿದಾಗ ಏನಿಸಿದಂದ್ರೆ ಅವ್ರುಗಳು ನಮ್ಮ ತರ ವಾಟ್ಸಪ್ ಗಿಟ್ಸಪ್ ಏನೋ ನೋಡ್ಕೊಂಡಿರಲ್ಲ. ಅವ್ರಿಗಲ್ಲಿ ಯಾರು ಜನ ಕಾಣಿಸ್ತಾರೆ, ಯಾರು ಅವ್ರ ಮುಂದೆ ಪ್ರತಿ ಕ್ಷಣಗಳು ಇರ್ತಾರೆ, ಅವ್ರು ಕಾಣಿಸ್ತಾರೆ ಹೊರತಾಗಿ ಈಗ ಅವರಲ್ಲಿ ಏನೋ ನಿಖಿಲ್ ಕುಮಾರಸ್ವಾಮಿ ಅವರು ಹಾಸನ್ ಅವರು ಇಲ್ಲಿ ಬಂದು ಮಾಡಿದ್ರೆ ಏನಾಗುತ್ತೆ, ಬಹುತೇಕ ಜನರಲ್ಲಿ ಆ ಒಂದಿದೆ. ಇವನ್ ನಾವು ಹೋಗಿ ಅಲ್ಲಿ ಬೀಡು ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಬೀಡು ಬಿಟ್ಟು ಅಲ್ಲಿ ಮನೆಯೆಲ್ಲ ಮಾಡ್ಕೊಂಡು ನಿರಂತರವಾಗಿ ಜನರ ಸಂಪರ್ಕದಲ್ಲಿ ಇದ್ರೆ. ಪ್ರಶಾಂತಿ ಮೇಡಮ್, ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಒಂದು ಅನುಮಾನ ಬರ್ತಾ ಇಲ್ವಾ? ನಿಮಗೆ ಬಿಜೆಪಿ ಅವರು ಓಟ್ ಹಾಕಿದ್ರ? ನೋಡಿ, ನಾವು NDA ಒಂದ್ ನಿಮಿಷ ಸರ್, ಬಿಜೆಪಿ ಅವರು ಇಲ್ವೇ ಇಲ್ಲ, ಎಲ್ಲ ಯೋಗೇಶ್ವರ್ ಯಾಕೆ ಕೇಳ್ತೀರಿ ನೀವು? ಒಂದ್ ನಿಮಿಷ ಸರ್, ಆವಾಗಲೂ ಅಷ್ಟೇ 95,000 ಮತ ಕುಮಾರಸ್ವಾಮಿ ಅವರು ತಗೊಳ್ತಾರೆ, 85 ಇವ್ರು ಯೋಗೇಶ್ವರ್ ಅವ್ರು ತಗೊಂಡಿರ್ತಾರೆ. ಆಮೇಲೆ MP ಎಲೆಕ್ಷನ್ ಅಲ್ಲಿ ನೋಡಿ, ಅಂದ್ರೆ ಅವರ ಮತಗಳೇನಿದೆ ದಟ್ ವೋಟ್ ಬ್ಯಾಂಕಿಂಗ್ ಅದಕ್ಕೆ ಸಂಪೂರ್ಣವಾಗಿ ಬಂದಿದೆ, ಪ್ಲಸ್ ಕಾಂಗ್ರೆಸ್ ವೋಟ್ ಬಂದಿರೋಂಥದ್ದು ಇವಾಗ. ಸೊ ಹಾಗಾಗಿ ಅಲ್ಲಿ BJP ಅವ್ರದ್ದು ಒಂದು ಹೆಚ್ಚು ಮತ್ತು ಅಲ್ಲಿ JDS ಬಟ್ ಇವಾಗ ಏನಾಗಿದೆ, ಅಲ್ಲಿ JDS ಬಟ್ BJP ಬೆಲ್ಟ್ ಆಗಿದ್ದು, ಯೋಗೇಶ್ವರ್ ಕಾಂಗ್ರೆಸ್ಗೆ ಸೇರಿದ ಮೇಲೆ ಪ್ರತಿಯೊಂದು ವೋಟ್ಗಳು ಈ ಕಡೆ ಅವರು ಶಿಫ್ಟ್ ಮಾಡಿದ್ದಾರೆ ಅನ್ನೋದ್ರಲ್ಲಿ ಅವರು ಸಫಲರಾಗಿದ್ದಾರೆ ಅಂತ ಹೇಳಿ. ಸೂರ್ಯ ಮುಕುಂದರಾಜ್, ಇದು BJP JDS ಮೈತ್ರಿ ಮೇಲೆ ನಿಮ್ಮ ಪ್ರಕಾರ ಯಾವ ರೀತಿಯ ಪರಿಣಾಮ ಬೀರುತ್ತೆ? ಎರಡು ವಿಚಾರ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಅವ್ರೊಂದು ಸ್ವಲ್ಪ ಒಪ್ಕೊಂಡ್ರು, ಪಾರ್ಶಿಯಲಿ ಒಪ್ಕೊಂಡ್ರು. ಸ್ಮಿತಾ ಅವರು ಅವಾಗಲೇ ಮಾತಾಡ್ದಂಗೆ ಇಲ್ಲಿ ಕೇಳಿಸ್ಕೊಳ್ಳಿ ಒಂದು ನಿಮಿಷ, ನಾನು ಏನ್ ಮಾತಾಡ್ತಿದ್ದೀನಿ ಅಂತ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಯಾಕೆ ಹಿಂಗೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತೀರಾ? ಇದರಲ್ಲಿ ಈಗ ಏನಾಯ್ತು ಅಂದ್ರೆ, ಚನ್ನಪಟ್ಟಣದಲ್ಲಿ ಅವ್ರು ಹೇಳಿದ್ರು ನಿಖಿಲ್ ಅವರು ಹಾಸನದವರು ಅಂತ. ನಾವು ಸ್ಥಳೀಯವಾಗಿ ಹೋಗ್ಬೇಕಾದ್ರೆ ಅಲ್ಲಿ ತುಂಬಾ ಜನ ಹಳ್ಳಿಯವ್ರು ಹೇಳ್ತಾ ಇದ್ದಿದ್ದೇನು ಅಂದ್ರೆ, ಇವತ್ತವರೆಗೂ ಕುಮಾರಸ್ವಾಮಿ ನಾವು ನೋಡೇ ಇಲ್ಲ, ಕುಮಾರಸ್ವಾಮಿ ನಮ್ಮ ಗ್ರಾಮಕ್ಕೆ ಬಂದಿಲ್ಲ, ಯೋಗೇಶ್ವರ್ ಆದ್ರೆ ನಮ್ಮ ಗ್ರಾಮಕ್ಕೆ ಬರ್ತಾರೆ, ಪ್ರತಿಯೊಬ್ಬರು ಮನೇನೂ ಗೊತ್ತಿದೆ ಅಂತ ಹೇಳ್ತಾರೆ. ಸೊ ಈ ಆಧಾರದ ಮೇಲೆ ಯೋಗೇಶ್ವರ್ ಅವರು ಅಲ್ಲಿ ಮುನ್ನಡೆ ಕಾತ್ಕೊಂಡಿದ್ದಾರೆ. ಆಮೇಲೆ ಮತ್ತೊಂದು, ಈ BJP ಮತ್ತು JDSನ ಮೈತ್ರಿಕೂಟದ ವಿಚಾರಕ್ಕೆ ಬರೋದಾದ್ರೆ, ಕುಮಾರಸ್ವಾಮಿ ಅವರು BJP ಮೈತ್ರಿಕೂಟದಲ್ಲಿ ಅವರೇ ಈಗ ಕರ್ನಾಟಕ ರಾಜ್ಯದ BJP ನಾಯಕರಿಗಿಂತ ಹೆಚ್ಚು ಪ್ರಬಲತೆ ಮತ್ತು ಅದನ್ನ BJPಯ ನಿರ್ಧಾರಗಳನ್ನೆಲ್ಲ ತಗೊತಾ ಇದ್ದಿದೆ ಕುಮಾರಸ್ವಾಮಿ ಅವರು. ಸೊ ಆ ಥರದ್ದೊಂದು ಇದಕ್ಕೆ ಬಂದ್ಬಿಟ್ಟಿದ್ರು ಇವತ್ತು ಕುಮಾರಸ್ವಾಮಿ ಅವರು. ಅವರು ರಾಜಿ ಆಗ್ಬೋದಾಗಿತ್ತು. BJPಗೆ ಇವ್ರನ್ನ ಮಂಜುನಾಥ್ ಅವ್ರನ್ನ ಕಳಿಸಿ ಚಿಹ್ನೆ ಮೇಲೆ ಗೆಲ್ಲಿಸ್ಕೊಂಡ್ರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇವ್ರು MP ಆಗಿದ್ದು, JDSನ ಸಿಂಬಲ್ ಇತ್ತು, ಅಲ್ಲಿಗೆ ಮಾತ್ರ ಇವರು BJP ಸಿಂಬಲ್ ಬೇಕು. ಆದ್ರೆ ಇಲ್ಲಿ ಯೋಗೇಶ್ವರ್ ಅವ್ರನ್ನ ಕರ್ಕೊಂಡು ಬಂದು JDS ಸಿಂಬಲ್ ಕೊಟ್ಟಿದ್ರೆ ಯಾಕೆ ಯೋಗೇಶ್ವರ್ ಅವ್ರು ಗೆಲ್ತಾ ಇರ್ಲಿಲ್ಲ? ಇವತ್ತು ಕುಮಾರಸ್ವಾಮಿ ಅವರ ಕುತಂತ್ರವನ್ನ ಜನ ಅರ್ಥ ಮಾಡ್ತಾರೆ. CP ಯೋಗೇಶ್ವರ್ ಅವರ ಪತ್ನಿ ಸ್ವೀಟ್ ಹಂಚ್ತಾ ಇದ್ದಾರೆ. ಸಂಡೂರಿನಲ್ಲಿ ಕಾಂಗ್ರೆಸ್ಗೆ ಗೆಲುವು ಡಿಕ್ಲೇರ್ ಆಯ್ತಾ? ಇದು ಡಸ್ನಿಂದ ಸಂಡೂರಿನಲ್ಲಿ ಕಾಂಗ್ರೆಸ್ಗೆ ಸದ್ಯಕ್ಕೆ ನಾನು ಅದನ್ನ ಮುನ್ನಡೆ ಅಂತಾನೆ ಪರಿಗಣಿಸ್ತೀನಿ. ಡಸ್ನಿಂದ ಕನ್ಫರ್ಮ್ ಮಾಡಿ ಬೇಗ. ಡಿಕ್ಲೇರ್ ಆಯ್ತಾ? 4 ಸಂಡೂರಲ್ಲಿ ಬಂಗಾರು ಹನುಮಂತು ಹಿನ್ನಡೆ ಬಹಳ ದೊಡ್ಡ ಮಟ್ಟದಲ್ಲಿ ದಣಿ. ಜನಾರ್ದನ್ ರೆಡ್ಡಿ ಅವರು ಇದನ್ನು ಬಹಳ ಪರ್ಸನಲ್ ಆಗಿ ತಗೊಂಡಿದ್ರು. ನಾವು ಆರಂಭದಲ್ಲೇ ಹೇಳಿದ್ವಿ, ಅಲ್ಲಿ ದೇವೇಂದ್ರಪ್ಪ ಅವರನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ರಾಮುಲು, ಆಮೇಲೆ ಕಾರ್ತಿಕ್ ಗೋರ್ಪಡೆ ಫ್ಯಾಮಿಲಿ ಅವ್ರಿಗೂ ಕೂಡ ದೇವೇಂದ್ರಪ್ಪ ಅವರನ್ನೇ ಕಣಕ್ಕಿಳಿಸಬೇಕು ಅಂತಿತ್ತು. ಅವ್ರದ್ದೊಂದು ದೊಡ್ಡ ಇಂಡಸ್ಟ್ರಿ ಇದೆ, ಕಾರ್ತಿಕ್ ಗೋರ್ಪಡೆ ಅವರ ಇಂಡಸ್ಟ್ರಿ ಇದೆ, ಅದರಲ್ಲಿ 30,000 ಎಂಪ್ಲಾಯೀಸ್ ಇದ್ದಾರೆ. ಅವರ ಡಿಸಿಷನ್ ಮೇಲೆ ಹೋಗುತ್ತೆ. ದೆನ್ ಅಲ್ಲಿ ತಲತಲಾಂತರದಿಂದ ಕೂಡ ಸಂತೋಷ್ ಲಾಡ್ ಅವರ ಹೋಲ್ಡ್ ಭಾಳ ಚೆನ್ನಾಗಿದೆ ಸಂಡೂರಲ್ಲಿ. ಯಾವಾಗ ರಿಸರ್ವೇಷನ್ ಆಯಿತು ಅಲ್ಲಿಂದ ಅವರು ಹೋಗಿ ಕಲಘಟಗಿಯಲ್ಲಿ ನಿಲ್ಲಬೇಕಾಯಿತು. ಆಮೇಲೆ ಅಲ್ಲಿಂದ ಇಲ್ಲಿ ತನಕ ಅಲ್ಲಿಯ ಲಿಂಗಾಯತರು, ಅಲ್ಲಿಯ ವಾಲ್ಮೀಕಿ ಸಮುದಾಯ ಏನೇ ಇರ್ಬೋದು, ಅವರನ್ನು ಒಂದು ರೀತಿಯಲ್ಲಿ ತುಂಬ ಅದ್ಭುತವಾಗಿ ನಡೆಸ್ಕೊಳ್ಳುವಂಥ ಇದು ಅಲ್ಲಿ ಇವರಿಗಿದೆ ಲಾಡ್ಗೆ. ಜನಾರ್ದನ್ ರೆಡ್ಡಿ ಯಡಿಯೂರಪ್ಪ ಅವ್ರನ್ನ ಹೆಚ್ಚು ದಿನ ಅಲ್ಲಿ ಕ್ಯಾಂಪ್ ಮಾಡಿಸೋದ್ರ ಪ್ರಯತ್ನ ಮಾಡಿದ್ರು. ಲಿಂಗಾಯತರು ಮತ್ತು ಒಕ್ಕಲಿಗರ ಓಟ್ಗಳ ಕಾಂಬಿನೇಷನ್ ಅನ್ನ ವರ್ಕೌಟ್ ಮಾಡ್ಕೊಳ್ಳೋಕೆ, ಜೊತೆಗೆ ಬಳ್ಳಾರಿ ಪ್ರವೇಶಕ್ಕೆ ಅವರಿಗೆ ಅನುಮತಿ ಸಿಕ್ಕ ಬಳಿಕ ನಾನು ಬಳ್ಳಾರಿನಲ್ಲಿ ಎಂಟ್ರಿ ಆದ ಬಳಿಕ ಜಿಲ್ಲೆಯ ರಾಜಕೀಯ ಚಿತ್ರಣವನ್ನ ಬದಲಿಸ್ತೀನಿ ಅಂತ ಹೇಳಿ ಅವರ ವರ್ಚಸ್ಸನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅವ್ರು ಪ್ರಯತ್ನ ಪಟ್ಟಿದ್ರು. ಅದಾಗಿಲ್ಲ.
ಬಟ್ ಸಂಡೂರ್ನಲ್ಲಿ ಹಂಗ್ ನೋಡಿದ್ರೆ ಕಾಂಗ್ರೆಸ್ಗೆ ಅದೊಂಥರ ಕಾಂಗ್ರೆಸ್ನ ಅದು ಭದ್ರಕೋಟೆ ಟ್ರೆಡಿಷನಲ್ ಅಂತಲೇ ಇದ್ದಿದ್ದು ಸಾಂಪ್ರದಾಯಿಕವಾದ ಬೆಲ್ಟ್ ಅನ್ನೋ ತರ ಇತ್ತು ಇತ್ತು ಅಂದ್ರೆ ವಿಜಯೇಂದ್ರ ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಟ್ಟಾಗ ಒಂದು ಏನಾಗಂದ್ರೆ ಗಂಗಾವತಿಯಲ್ಲಿ ಅವ್ರಿಗೆ ಅಷ್ಟೆಲ್ಲ ವಿರೋಧಗಳ ನಡುವೆ ಕೂಡ ಅವ್ರು ಗೆದ್ದು ಬರ್ತಾರಲ್ವ, ಹಾಗಾಗಿ ಒಂದು ನಿರೀಕ್ಷೆ ಇತ್ತು ಏನೋ ಒಂದು ಮ್ಯಾಜಿಕ್ ಮಾಡಿಬಿಡ್ತಾರೆ ಅಂತೇಳಿ ಜನಾರ್ದನ್ ರೆಡ್ಡಿದು. ಅದು ಹಂಗೆ ಆಗಲಿಲ್ಲ. ಬಟ್ ನಾನು ಈ ಮೈತ್ರಿ ಲೆಕ್ಕಾಚಾರ ಅನ್ನೋದಕ್ಕಿಂತ ಕುಮಾರಸ್ವಾಮಿ ಅವರಿಗೆ ಒಂದು ಬಾರ್ಗೇನಿಂಗ್ ಪವರ್ ಇತ್ತು. ಹೌದು. ಕೇಂದ್ರ ಮಟ್ಟದ ಬಿಜೆಪಿ ನಾಯಕರ ಜೊತೆಯಲ್ಲಿ ಒಂದು ನಾನು ಡಿಮ್ಯಾಂಡ್ ಮಾಡ್ತೀನಿ ಅವ್ರು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಅದು ಸ್ವಲ್ಪ ಕಮ್ಮಿ ಆಗತ್ತಾ ಅಥವಾ ಇಲ್ವಾ ಅಂತ ಹೇಳಿ ರವೀಂದ್ರ ಸರ್. ನರೇಂದ್ರ ಮೋದಿಯವರು ಭಾಳ ಸೂಕ್ಷ್ಮಮತಿಗಳು. ತಮ್ಮ ಎಲ್ಲ ಸಚಿವ ಸಹೋದ್ಯೋಗಿಗಳ ಕಾರ್ಯವೈಖರಿ ಜೊತೆಗೆ ಅವರ ರಾಜಕೀಯ ವರ್ಚಸ್ಸನ್ನು ಕೂಡ ಗಮನಿಸ್ತಾ ಇರ್ತಾರೆ. ಎರಡನೇ ಅವಧಿಯಲ್ಲಿ ಅವರು ಮಂತ್ರಿಮಂಡಲ ಪುನರ್ರಚನೆ ಮಾಡಿದರು. ಪ್ರಕಾಶ್ ಜಾವಡೇಕರ್, ರವಿಶಂಕರ್ ಪ್ರಸಾದ್, ಹರ್ಷವರ್ಧನ್ ಥರ ಹೆವಿವೇಟ್ RSS ಮೂಲದ ಮಂತ್ರಿಗಳನ್ನು ತೆಗೆದುಬಿಟ್ಟು SC ST OBCಗಳನ್ನ ಮಾಡಿಬಿಟ್ರು. 73ರಲ್ಲಿ 49 ಜನ SC ST OBC ಮಂತ್ರಿಗಳು ಮಾಡಿದರು. ಯಾರು ನಿರೀಕ್ಷೆ ಮಾಡಿರಲಿಲ್ಲ, ಅವರು ತೆಗೆದುಹಾಕ್ಬಿಡ್ತಾರೆ ಅದು. ಹಾಗಾಗಿ ಕುಮಾರಸ್ವಾಮಿ ಅವರು ಕೂಡ ಇನ್ನು ಮುಂದೆ ಎಚ್ಚರಿಕೆ ಗಂಟೆ ಇದು ಕುಮಾರಸ್ವಾಮಿ ಅವ್ರಿಗೆ. ಮೋದಿಯವರು ಮೊದಲಿನ ಪ್ರಾಶಸ್ತ್ಯ ಕೊಡಲಾರು ಅಂತಂದ್ಬಿಟ್ಟು, ಜೊತೆಗೆ ಅವ್ರು ಇನ್ನೇನೇ ಇದ್ರು ಕೂಡ ಮತ್ತೆ ಮೋದಿಯವರ ಒಲವನ್ನು ಗಳಿಸ್ಕೋಬೇಕು ಅಂದ್ರೆ ಮಂತ್ರಿಯಾಗಿ ಕೆಲಸ ಮಾಡ್ತಾ ಹೋಗ್ಬೇಕು. ರಾಜಕೀಯವಾಗಿ ಇಲ್ಲಿ ಈಗ ಇಷ್ಟಕ್ಕೆ ಅವರು ಅಸಮಾಧಾನಗೊಂಡು BJP ಮೈತ್ರಿಯನ್ನು ಕಡಿಸ್ಕೊಂಡ್ಬಿಟ್ರೆ ಅದು ಒಂಥರ ಡ್ಯಾಮೇಜಿಂಗ್ ಆಗುತ್ತೆ. ಜೊತೆಗೆ ತಮ್ಮ ಕುಟುಂಬದ ಒಟ್ಟಾರೆ ವರ್ಚಸ್ಸು ಕಡಿಮೆ ಆಗಿದ್ದು ಗೊತ್ತಿದ್ರೂ ಕೂಡ ತಮ್ಮ ಮಗನ ಪುಷ್ ಮಾಡೋದು ಭಾಳ ತಪ್ಪದು. ಸೂರಜ್ ಪ್ರಜ್ವಲ್ ನೆರಳು ಇಡೀ ದೇವೇಗೌಡರ ಕುಟುಂಬದಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ. ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅದನ್ನು. ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಸುಮ್ಮನೆ ಇರಬೇಕಾಯ್ತು, ತಮ್ಮ ಮನೆ ಮಕ್ಕಳನ್ನ ಬಿಡಬಾರ್ದಾಗಿತ್ತು. ಹಾಗಾಗಲಿಲ್ಲ. 3 ತಿಂಗಳಿಂದನೂ ಆ ಯೋಗೇಶ್ವರ್ಗೆ ಲೆಕ್ಕ ಮೀನಾಮೇಷ ಮಾಡಕ್ಕೆ ತುದಿಗಾಲ ಮೇಲೆ ನಿಲ್ಲಿಸ್ಬಿಟ್ಟು ಆಟ ಆಡ್ತಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು ಜನರ ಪರ, ಬಡವರ ಪರ, ರೈತರ ಪರ ಇರ್ತಕ್ಕಂಥದ್ದನ್ನು ಜನ ಮೆಚ್ಚಿ ಇವತ್ತು BJP ಅವರು ಇವತ್ತೇನು ಜಾತಿವಾದದ ರಾಜಕಾರಣ, ಕಮ್ಯುನಲ್ ಪಾಲಿಟಿಕ್ಸ್ ಮಾಡೋಕ್ಕೆ ಹೊರಟರು, ಅದಕ್ಕೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕಿ ಇವತ್ತು ಜಾತ್ಯತೀತವಾದಂಥ, ಪ್ರಗತಿಪರವಾದಂಥ, ಜನಪರವಾದಂಥ ಸರ್ಕಾರಕ್ಕೆ ಒಂದು ಅಭೂತಪೂರ್ವಕವಾದಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಸಾಕಷ್ಟು ಅಲಿಗೇಷನ್ ಮಾಡಿದ್ರು, ಮೂಡ, ವಾಲ್ಮೀಕಿ ಈ ರೀತಿ ಆರೋಪಗಳನ್ನು ಸಾಕಷ್ಟು ಮಾಡಿದ್ರು, ಪ್ರತಿಭಟನೆಗಳು. ಇವಾಗ ತಾವು ನೋಡ್ದಂಗೆ ಯಾವುದೇ ಒಂದು ಮಾಡಿದಂಥ ಆರೋಪಕ್ಕೆ ಯಾವುದೇ ಒಂದು ಬುನಾದಿನೇ ಇರಲಿಲ್ಲ. ಬುನಾದಿ ಇಲ್ಲದಿದ್ದಂಥ ಆರೋಪಗಳನ್ನ ಮಾಡಿದ್ದಂಥದ್ದು. ನಮ್ಮ ಸರ್ಕಾರ ಪಾರದರ್ಶಕವಾಗಿ ಮಾಡಿದಂಥ ಆರೋಪಗಳೆಲ್ಲವನ್ನೂ ಕೂಡ ತನಿಖೆ ಮಾಡಿದ್ದನ್ನು ಕರ್ನಾಟಕ ರಾಜ್ಯದ 7 ಕೋಟಿ ಜನ ಒಪ್ಪಿ ಇವತ್ತು 3 ಕ್ಷೇತ್ರಗಳಲ್ಲಿ ನಾವು ಬರೀ ಬೆಂಗಳೂರು ಅಂದರೆ ಒಂಥರ ಆಗ್ಬೋದು, ಅಥವಾ ಬರೀ ಎಲ್ಲೋದು ಉತ್ತರ ಕರ್ನಾಟಕದಲ್ಲಾದರೆ ಒಂಥರ ಆಗ್ಬೋದು. ಇವತ್ತು ನಾವು 3 ಭಾಗದಲ್ಲಿ ನೋಡಿದ್ದೀವಿ. ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಹಳೆ ಮೈಸೂರಲ್ಲಿ ನೋಡಿದ್ದೀವಿ ನಾವು. ಇವತ್ತು ಶಿಗ್ಗಾವಿ ಅಂತಂದರೆ ಉತ್ತರ ಕರ್ನಾಟಕ, ಒಂದು ಮಧ್ಯ ಕರ್ನಾಟಕ ನಾವು ನೋಡಿದ್ದೀವಿ. ಸಂಡೂರನ್ನ ನೋಡಿದ್ರೆ ಮೇಲ್ಭಾಗ ನಾವು ಹತ್ರ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡಿದ್ದೀವಿ. ಎಲ್ಲ ಭಾಗದಲ್ಲಿ ಕೂಡ ಫಲಿತಾಂಶ ಸಣ್ಣ ಪುಟ್ಟ ಮಾರ್ಜಿನಲ್ಲ, ಒಳ್ಳೆ ಕಂಫರ್ಟಬಲ್ ಮಾರ್ಜಿನಲ್ಲಿ 16,000ಕ್ಕಿಂತ ಜಾಸ್ತಿ ಮಾರ್ಜಿನಲ್ಲಿ ಗೆಲ್ತಾ ಇರೋದ್ರಿಂದ ಮತದಾರರು ಇವತ್ತು ಕಾಂಗ್ರೆಸ್ ಸರ್ಕಾರದ ಪರ ಇದ್ದಾರೆ ಅಂತ ವಿಶ್ವಾಸ ನಮಗೆ. ಗ್ಯಾರಂಟಿ ಯೋಜನೆ ಕೈ ಹಿಡಿದಿದೆ, ಅಭಿವೃದ್ಧಿ ಕೈ ಹಿಡಿದಿದೆ. ನಮ್ಮ ಸರ್ಕಾರ ಪಾರದರ್ಶಕವಾಗಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕೈ ಕಚ್ಚಿದೆ, ನಮ್ಮ ಕೈ ಹಿಡಿದಿದೆ.